ಅಕ್ಕಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮೋಸ ಮಾಡ್ತಾ ಇದೆ ಅಂತ ಬಿಜೆಪಿಯವರು ಆರೋಪಿಸುತ್ತಿದ್ದಾರೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದಕ್ಕಾಗಿ ನಿಮಗೆ ಜನ ಮತ ಹಾಕಿದ್ರ? ಇದೊಂದು ಸ್ಪಷ್ಟವಾಗಿರುವಂತಹ ಜನ ವಿರೋಧಿ, ಬಡವರ ವಿರೋಧಿ, ರೈತರ ವಿರೋಧಿ ಸರ್ಕಾರ ಇದೆ. ಈಗಾಗಲೇ ರೈತ ಸಂಘ ಪ್ರತಿಭಟನೆ ಮಾಡಿದ್ವಿ. ರೈತರು, ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳು, ಸಾಮಾನ್ಯ ಬಡವರು, ಕೈಗಾರಿಕೆ ಉದ್ಯಮಿಗಳು ಎಲ್ಲರೂ ಕೂಡ ತಿರುಗಿ ಬೀಳ್ತಾರೆ ಈ ಸರ್ಕಾರದ ವಿರುದ್ಧ. ಇವತ್ತು ಈ ಎಲ್ಲ ವಿಚಾರಗಳು ಇಟ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ರೆ ನಮ್ಮನ್ನ ಪ್ರತಿಭಟನೆ ಮಾಡೋದಕ್ಕೆ ಒಂದು ನಿಮಿಷನೂ ಕೂಡ ಬಿಡದೆ ನಮ್ಮ ನಾಯಕರನ್ನ, ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತೀರಿ. ಪೊಲೀಸ್ ರಾಜ್ಯ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ. ನಿಮ್ಮ ಪೊಲೀಸ್ ರಾಜ್ಯಕ್ಕೂ ಹೆದರೋದಿಲ್ಲ, ಯಾವುದಕ್ಕೂ ಹೆದರೋದಿಲ್ಲ. ನಿಮ್ಮ ಲಾಠಿಯಲ್ಲಿ ಶಕ್ತಿ ಇದೆಯೋ, ನಮ್ಮ ರಟ್ಟೆಯಲ್ಲಿ ಶಕ್ತಿ ಇದೆಯೋ ಪ್ರದರ್ಶನ ಆಗ್ತಿದೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ. ನೀವು ಮಾತ್ರ ಕೇಂದ್ರ ವಿರುದ್ಧ ಮಂತ್ರಿಗಳಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಯಾಕೆ ಸಿದ್ದರಾಮಯ್ಯ ಹೋಗಬೇಕಾಯಿತು, ಕೇಂದ್ರದಲ್ಲಿ ಭೇಟಿಯಾಗಬೇಕಾಯಿತು, ಅಕ್ಕಿ ತರಬೇಕಾಯಿತು? ಪ್ರತಿಷ್ಠೆನ ನಿಮಗೆ ಪ್ರತಿಷ್ಠೆನ ಕೇಂದ್ರಕ್ಕೆ ಹೋಗುವಂತದ್ದು? ಕೇಂದ್ರವು ಕೂಡ ಜನರಿಂದ ಆಯ್ಕೆ ಆಗಿರುವಂತಹ ಒಂದು ಸರ್ಕಾರ. ಮೋದಿಜಿಯವರ ವಿರುದ್ಧ ನೀವು ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಆಕಾಶಕ್ಕೆ ಉಗುಳ್ದಂಗೆ ಖಂಡಿತವಾಗಿಯೂ ನಿಮಗೆ ಅದು ವಾಪಸ್ ಬರ್ತದೆ. ಇದನ್ನೆಲ್ಲ ಮಾಡಿ ಲೋಕಸಭಾ ಗೆಲ್ತಿರುವಂತಹ ಭ್ರಮೆಯಲ್ಲಿ ನೀವಿದ್ದೀರಿ. ಕರ್ನಾಟಕ ಜನತೆನ ಪದೇ ಪದೇ ಮೋಸ ಮಾಡಕ್ ಸಾಧ್ಯ ಇಲ್ಲ. ನಮ್ಮ ಈ ಹೋರಾಟ ಮುಂದುವರಿತದೆ. ವಿಧಾನಸಭೆಯ ಒಳಗಡೆ, ವಿಧಾನಸಭೆಯ ಹೊರಗಡೆನೂ ಕೂಡ ಮುಂದುವರಿತದೆ. ಬರುವಂತಹ ದಿನಗಳಲ್ಲಿ ನಮ್ಮನ್ನ ಎದುರಿಸಿ. ತಂದವ್ರು ಯಾರು? ಮಾತು ಎತ್ತಿದ್ರೆ ನಾವು ಅಕ್ಕಿ ಕೊಟ್ಟವು ಅಂತಾರೆ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವ್ರು ಯಾರು? ಬಿಜೆಪಿಯವರ? ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಅವರು ಇದ್ದಾಗ, ಪ್ರಧಾನಮಂತ್ರಿ ಆಗಿದ್ದಾಗ ತಗೊಬಂದದ್ದು ಬಡವರಿಗೆ ಅಕ್ಕಿ ಕೊಡಬೇಕು ಅಂತೇಳಿ. ರೈಟ್ ಟು ಫುಡ್ ಆಗ ತಗೊಬಂದದ್ದು. ಆಗ 5 ಕೆಜಿ ಕೊಡಬೇಕು ಅಂತ ಆಗಲೇ ತೀರ್ಮಾನ ಮಾಡಿದ್ರು. ಆ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದದ್ರಿಂದ ಇದು ಮುಂದುವರೆದಿದೆ ಅಷ್ಟೇನೆ. ನಾವು ನಿಮ್ಮ ಹತ್ರ ಅಕ್ಕಿ ಇದೆಯಲ್ಲಪ್ಪ ಕೊಡ್ರಿ ಅಂತ ಕೇಳಿದ್ದೀವಿ ಅಷ್ಟೇ. 9ನೇ ತಾರೀಕು ಕೇಳಿದ್ದು, 12ನೇ ತಾರೀಕು ಒಪ್ಪಿಗೆ ಪತ್ರ ಬರೆದಿದ್ರು. 13ನೇ ತಾರೀಕು ಆಗಲ್ಲ ಅಂತ ಬರೆದ್ರು. 14ನೇ ತಾರೀಕು ನಮಗೆ ಪತ್ರ ಬರೆದ್ರು. ಸೊ ನಾವು ಇಟ್ ಈಸ್ ಅವರ್ ಪ್ರೋಗ್ರಾಮ್. 10 ಕೆಜಿ ಅಕ್ಕಿ ಕೊಡ್ತೀವಿ, 5 + 5 ಕೊಡ್ತೀವಿ ಅಂತ ಹೇಳಿದ್ದೀವಿ. ನಾವು ಕೊಟ್ಟೇ ಕೊಡ್ತೀವಿ. ಸ್ವಲ್ಪ ವಿಳಂಬ. ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಎಂಬಿ ಪಾಟೀಲ್ ಅವರು ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯನವರ ಚೇಲ ಅನ್ನೋ ಹೇಳಿಕೆಗೆ ಎಂಬಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾನ್ ಯಾರಿಗೂ ಚೇಲ ಅಲ್ಲ ಅಂತ ಹೇಳಿ ಎಂಬಿ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ. ಖಾತೆ ಬೇಕು ಅಂತ ಹಠ ಹಿಡಿಯೋರಿಗೆ ಬಹುಶಃ ಹಿಂದೆ ಕಂತೆ ಸಿಕ್ಕಿರ್ಬೋದು ಅಂತ ಹೇಳಿದೆ ನಾನು. ಡಿ ಕೆ ಶಿವಕುಮಾರ್ ಅವರು ಸಿಗ್ತದೆ ಅಂತ ಹೇಳಿದ್ನ. ಇವರಿಗೆ ಇದರಲ್ಲಿ ಬಾಯಲ್ಲಿ ಚಿಲ್ಲರೆ ಅಂತ ಬರ್ತಾ ಇದೆಯಲ್ವಾ, ಇಲ್ಲಿ ಬರೀ ಚಿಲ್ಲರೆ ಬಿಡಿಗಾಸ ಸಿಗ್ತಾ ಇದೆ ಅಂತ ಅವ್ರಿಗೆ ಅನ್ಸಿರುತ್ತೆ. ಅಲ್ಲಿ ಕಂತೆ ಸಿಗ್ತಾ ಇತ್ತು ಅಂತ ಅನ್ಸುತ್ತೆ. ಮತ್ತು ನನ್ನ ಖಾತೆ ಬಗ್ಗೆ ಚಿಲ್ಲರೆ ಖಾತೆ ಅಂತೆ, ಇಂಡಸ್ಟ್ರೀಸ್ ಖಾತೆ. ನೀನು ಒಬ್ರು ಸಂಸದರು, ಒಂದು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ಗೆ ಬಹುಶಃ ಮೋದಿ ಅವ್ರಿಗೆ ಹೋಗಿ ಕೇಳಬೇಕು. ಹಿಂಗೆ ನೋಡಿ, ಇಂಡಸ್ಟ್ರೀಸ್ ಖಾತೆ ಅಂದ್ರೆ ಚಿಲ್ಲರೆ ಖಾತೆ ಅಂದ್ರೆ ಮೋದಿ ಅವ್ರಿಗೆ ಹೋಗಿ ಕೇಳ್ಬಿಡಿಪ್ಪ ನೀವು. ಸಿದ್ದರಾಮಯ್ಯನವ್ರಿಗೆ ಹೇಳಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅವರೇ ಹೇಳಕ್ ಹೇಳಿ. ಈಗ ಸಿದ್ದರಾಮಯ್ಯನವ್ರು ಬಂದಕ್ಕೆ ಈಗ ಯಾಕ್ರಿ ಹೆಗಲು ಕೊಡ್ತಾ ಇದ್ದೀರಿ? ಫಸ್ಟು ಈ ವಿಚಾರದ ಬಗ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಕೈಗಾರಿಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿನ ಮಂತ್ರಿ. ನೀವು ಸಿದ್ದರಾಮಯ್ಯನವರ ಚೇಲಾಪಡೆಯ ಅಧ್ಯಕ್ಷ ಅಲ್ಲ ನೀವು. ನಾನು ಕಾಂಗ್ರೆಸ್ ಪಕ್ಷದ ಚೇಲ. ಅವ್ರಿಗೆ ಬಹುಶಃ ಈ ಚೇಲಾಗಿರಿ ಮಾಡ್ಕೊಂತ ಅವ್ರಿಗೆ ರೂಢಿ ಇದೆ ಕಾಣ್ತದೆ. ಈ ಚೇಲಾಗಿಲ್ಲ ಶಬ್ದವನ್ನು ಬಳಸ್ಕೋತೀರಿ. ಇವ್ರು ಚೇಲ ಅಂತಾರೆ, ಅವ್ರು ಚೋಳ ಅಂತಾರೆ. ಯಾರು ಬೇಲ್ ಸಂತೋಷ್ ಅವ್ರು ಏನಂತಾರೆ? ನಮ್ಮಲ್ಲಿ ಚೋಳ ಅಂತೀವಿ ನಾವು. ಬಹುಶಃ ಸಂತೋಷ್ ಅವರು ಬುಟ್ಟಾಗ ಬಹಳಷ್ಟು ಚೋಳಗಳು ಇರ್ಬೇಕು ಅದರಲ್ಲಿ. ಅವ್ರ ಕಡೆ ಚೋಳಗಳು ಬಹಳ ಕಡೆಯಾಕೆ ಚೋಳಗಳು ಇಟ್ಕೊಂಡು ಸಾಕಿದ್ದಾರೆ ಮೋಸ್ಟ್ಲಿ ಸಂತೋಷ್ ಅವರು. ಇವತ್ತು ಇವ್ರಿಗೆ ಕಡೀರಿ, ಇವತ್ತು ನಾಳೆ ಇವ್ರಿಗೆ ಕಡೀರಿ ಅಂತೇಳಿ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಅವ್ರ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರು. ಏನೋ ಬ್ರಾಹ್ಮಣರು ಅಂತ ಏನು ದಿನ ಬೈಯೋದೆ ಬ್ರಾಹ್ಮಣರನ್ನ. ಸ್ವಾಮಿ, ಇಡೀ ದೇಶಾದ್ಯಂತ, ಇಡೀ ನಮ್ಮ ರಾಜ್ಯದಲ್ಲೂ ಕೂಡ ಬ್ರಾಹ್ಮಣರ ಪರ್ಸೆಂಟೇಜ್ ಎಷ್ಟಿದೆ? <2.5% ಇದೆ. ಯಾಕ್ರಿ ಬ್ರಾಹ್ಮಣರ ಬಗ್ಗೆ ಅಷ್ಟೊಂದು ದ್ವೇಷ? ಯಾರೋ ಒಬ್ಬರು ವ್ಯಕ್ತಿ ಎಂಬಿ ಪಾಟೀಲ್ರಿಗೆ ಯಾರು ಟೀಕೆ ಮಾಡಿದ್ರೆ ಲಿಂಗಾಯತರಿಗೆ ಟೀಕೆ ಮಾಡಿದಂಗಲ್ಲ. BL ಸಂತೋಷ್ ಅವರು ಟೀಕೆ ಮಾಡಿದ್ರೆ ಬ್ರಾಹ್ಮಣರಿಗೆ ಟೀಕೆ ಮಾಡಿದಂಗಲ್ಲ. DK ಶಿವಕುಮಾರ್ ಅವರು ಟೀಕೆ ಮಾಡಿದ್ರೆ ಅದು ಒಕ್ಕಲಿಗರ ಟೀಕೆ ಮಾಡಿದಂತಲ್ಲ. ಇದನ್ನು ವೈದಿಕ ಸಮಾಜಕ್ಕೆ ಹಚ್ಚುವಂತ ಕೆಲಸ ನಿಮ್ಗೆ ಎಲ್ಲಿಂದ ಕಲ್ತಿದ್ದೀವಿ? ಏನ್ ನಿಮ್ಮ ಉದ್ದೇಶ ಏನು? ಒಂದು ಜಾತಿಗೆ ಹೋಗುವಂತದ್ದು ಹಚ್ಚುವಂತದ್ದು, ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು, ಈ ತೀರಿ ಮಾನಸಿಕ ಸ್ಥಿತಿ ಬಹುಶಃ ಪ್ರತಾಪ್ ಸಿಂಹ ಅವರು ಎಲ್ಲಿ ಕಲ್ತಿದ್ದಾರೆ ಗೊತ್ತಿಲ್ಲ. ಇದನ್ನ ಬಿಟ್ಬಿಡ್ಬೇಕಿನ್ಮೇಲೆ.